ಹುಟ್ಟೋವಾಗ ನನಗೆ ಹೆಚ್ಚು ನೋವು ಕೊಟ್ಟವನು ಅವನೇ, ಹುಟ್ಟಿದ ಮೇಲೆ ನನಗೆ ಹೆಚ್ಚು ಸಂತೋಷ ಕೊಟ್ಟವನು ಅವನೇ. ಸಿಕ್ಕಾಪಟ್ಟೆ ತುಂಟ. ಸ್ವಲ್ಪ ಆದರೂ ಸೈಲೆಂಟ್ ಆಗಲಿ ಅಂತ ರಿಷಿ ಅಂತ ಹೆಸರಿಟ್ಟೆ, ಇನ್ನೂ ಜಾಸ್ತಿ ತುಂಟ ಆಗೋದ. ನನ್ನ ಯಾವತ್ತೂ ಯಾರ ಮುಂದೇನೂ ಬಿಟ್ಕೊಟ್ಟವನಲ್ಲ. ನನ್ನ ಮಾತನ್ನ ಅವನು ಮೀರಲೂ ಇಲ್ಲ. ಅದು ನನಗೆ ಹೆಮ್ಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೃಷ್ಟ ಅಂತಾನೆ ಹೇಳಬೇಕು. ಇಷ್ಟು ವರ್ಷ ನಾನು ಕೂಡಿಟ್ಟಿದ್ದ ಕನಸುಗಳನ್ನೆಲ್ಲ ಬೀದಿಲ್ ಬಿದ್ದು ಒದ್ದಾಡ್ತಿರೋದನ್ನ ನೆನ್ಸ್ಕೊಂಡ್ರೆ ಸಾರಿ ತಾರ, ಐ ಆಮ್ ವೆರಿ ಸಾರಿ. ಆ ಡೈರಿ ನಿನಗೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಈ ಕ್ಷಣಕ್ಕೆ ನನಗಿರೋ ಒಂದೇ ಒಂದು ಬೇಡಿಕೆ ಅಂದ್ರೆ ಆ ಡೈರಿ ಮಾತ್ರ ರಮೇಶ್. ಬನ್ನಿರೋ. ಆಡ್ಕೊಂಡ್ರೆ ಎಡ್ಗಾಲಲ್ಲಿ ಓದಿತೀನಿ. ನಿಂಗಿದೆಲ್ಲ ಅರ್ಥ ಆಗಲ್ವೋ? ದುಡ್ಡಿದ್ರೆ ಏನನ್ ಬೇಕಾದ್ರೂ ಕೊಂಡ್ಕೋಬಹುದು, ಆದ್ರೆ ಇದು ಅವ್ರ ನೆನಪುಗಳನ್ನ ಕೂಡಿಟ್ಟಿರೋ ಉಂಡಿ. ಇದನ್ ಕದಿಬಾರ್ದಿತ್ತು ಕಣ. ಕೊಟ್ಬಿಡೋಣ. ಸರಿ. HMT ಇದ್ರಲ್ಲಿ ಅಡ್ರೆಸ್ ಇದೆ. ಹೌದಾ? ಇವತ್ತ ಕೊಟ್ಟು ಬರೋಣ. ಇವಾಗ್ಲಾ? ಇಷ್ಟೊತ್ತಲ್ಲಿ ಬೇಡ, ಬೆಳಿಗ್ಗೆ ಹೋಗಿ ಕೊಡೋಣ. ಸರಿ. ರಾತ್ರಿ ತುಂಬಾ ಸುಸ್ತಾಗಿದ್ರಿ, ಈಗ ಓಕೆನಾ? ಅಟ್ ಲೀಸ್ಟ್ ಈಗ ತಿಂತಾ ಇದ್ದೀರಲ್ವಾ, ಸ್ವಲ್ಪ ಸಮಾಧಾನ ಆಯ್ತು. ಅಜ್ಜಿ, ಏನಾದ್ರೂ ಬೇಕಿದ್ರೆ ನನ್ನ ಕೇಳಿ, ಓಕೆ? ಕಮಲಿ, ಮೊದಲು ಅವಳನ್ನ ಆಚೆ ಕಳಿಸು. ಅಯ್ಯೋ ಓಕೆ ಅಜ್ಜಿ. ಕಮಲಿ, ಮೊದಲು ಅವಳನ್ನ ಆಚೆ ಕಳಿಸು, ನಾನು ರೆಸ್ಟ್ ತಗೋಬೇಕು. ಅನಿಕಾ, ನೀನು ತಪ್ಪಕ್ಕೆ ಇಲ್ಲ. ಹೇ ಸಂಭು, ಒಂದು ಐಡಿಯಾಗಲ್ಲ? ಏನುವೆ? ಅನಿಕಂಗೆ ಮಾತು ಕೊಟ್ಟಿರೋದು ಕಮಲಿ, ನೀನಲ್ವಲ್ಲ? ನಾನಲ್ವಾ? ನಿಂಗೆ ಏನ್ ಹೇಳ್ತಿದ್ದೇವೆ? ಈಗ ಇಲ್ಲಿ ನಡೀತಿರೋದ್ನೆಲ್ಲಾನು ಯಾರ ತವನು ಹೇಳ್ಬಾರ್ದು, ಮುಖ್ಯವಾಗಿ ರಿಷಿ ಸರ್ ತಾವ್ ಹೇಳ್ಬಾರ್ದು ಅಂತ ತಾನೆ ಅನಿಕಾ ಕಮಲಿ ತಾವ್ ಮಾತು ತಕೊಂಡಿರೋದು. ಇನ್ ನಮ್ ಕಮಲಿನೋ ಕೊಟ್ ಮಾತ್ ಮೀರಕ್ಕಿಲ್ಲ. ಒಂದ್ ವೇಳೆ ನಾನೇನೋ ಹೇಳಕ್ ಹೋದ್ರೆ ನನ್ ಯಾಕೆ ಕೋಪ ಮಾಡ್ಕೋತಾಳೆ. ಅದಕ್ಕೆ ನೀನೇ ಹೋಗಿ ರಿಷಿ ಸರ್ ತಾವ್ ಎಲ್ಲಾನು ಹೇಳ್ತೀಯಾ? ಇವತ್ತಿನ ಪ್ಲಾನು ಗಣೇಶನ್ಗೆ ತೆಂಗಿನಕಾಯಿ ಹೊಡೆದು ಎಲ್ಲಾ ಕೆಲ್ಸನೂ ಶುರು ಮಾಡೋ ಹಂಗೆ ಈ ಬುಕ್ ನ ವಾಪಸ್ ಕೊಡೋದೇ ಇವತ್ತಿನ ಮೊದ್ಲಿನ ಕೆಲ್ಸ. ಒತ್ತಿಗೆ ಹೇಳಿದ್ಯಾ ಡೈರಿ ಕೊಡಕ್ ಹೋಗ್ತಿದೀವಿ ಅಂತ? ಇಲ್ಲ. ಯಾಕೆ? ಏನಿಲ್ಲ, ಆಮೇಲೆ ಡೈರಿ ಕಿತ್ತು ಒಲೆಗೆ ಹಾಕ್ಬಿಡ್ತಾಳೆ. ನೀನು ಇದ್ರ ಬಗ್ಗೆ ಮಾತಾಡದೆ ಸುಮ್ನೆ ಇರು, ಅಷ್ಟೇ ಸಾಕು. ನಾನೇನು ಹೇಳಲ್ಲ ಅಮ್ಮ, ನಿನಗೆ ಗೊತ್ತಲ್ಲ ಅವಳ ಮೂಗು ಎಷ್ಟು ಶಾರ್ಪ್ ಅಂತ. ವಾಸನೆ ಹಿಡ್ಕೊಂಡ್ ಬಂದ್ಬಿಡ್ತಾಳ ಅಷ್ಟೇ. ಏನು ನನ್ ಬಗ್ಗೆನೆ ಮಾತಾಡ್ತಿದ್ದೀರಾ ಇಬ್ರು? ನಿನ್ ಬಗ್ಗೆನೇ ಮಾತಾಡ್ತಿರ್ತೀವಿ ಯಾವಾಗ್ಲೂ. ನಮ್ಗೇನ್ ಕೆಲಸ ಇಲ್ಲ ನೋಡು, ನಾವು RCB ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೆ ಜೂಜು ಗೀಜು ಅಂತ ಶುರು ಮಾಡ್ಕೊಂಡಿದ್ಯಾ? ಹೋದ ಹಾಗೆ ವಾಪಸ್ ಬಂದ. ಏನು ಬದಲಾಗಿಲ್ಲ ಅಂತಂದ್ರೆ ನಿನ್ಗೂ ಕಮಲಿಗೂ ಮತ್ತೆ ಜಗಳನ? ಇರಿ ರಮೇಶ್, ಇವನನ್ನ ಅಲ್ಲಿ ಕಳ್ಸಿದ್ದೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ. ಆದ್ರೆ ಇವನು ನೋಡಿದ್ರೆ ಪ್ರಾಬ್ಲಮ್ ಇನ್ನೂ ದೊಡ್ಡದಾಗಿರೋ ಹಾಗೆ ಕಾಣಿಸ್ತಾ ಇದೆ. ಏನಾಯ್ತು ಋಷಿ? ಪ್ರಾಬ್ಲಮ್ ಏನೂ ಇಲ್ಲಮ್ಮ, ಅವ್ರ ಮನೆ ಪರಿಸ್ಥಿತಿ ಹಾಗಿದೆಯಲ್ಲ, ಅದಕ್ಕೆ ಕಮಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ ಅಷ್ಟೆ. ಅವಳು ಅಪ್ಸೆಟ್ ಆದ್ಲು ಅಂತ ನೀನು ಅಪ್ಸೆಟ್ ಆದ್ರೆ ನಾನು, ಎಲ್ರೂ ಹೀಗೆ ನೆಮ್ಮದಿನ ಕಳ್ಕೊಂಡು ಎಷ್ಟು ದಿನ ಅಂತ ಇರೋದು? ವಿ ಶುಡ್ ಮೂವ್ ಆನ್ ಅಲ್ವಾ? ಇವತ್ತಿನ ಪ್ಲಾನ್ ಏನು ಅಂತ ನಂಗೆ ಹೇಳಲೇ ಇಲ್ಲ. ಅದು ಅಜಯ್
ಒಂದು ದೊಡ್ಡ ಮನೆ ಪ್ಲಾನ್ ಹಾಕಿದೀವಿ. ಏನಿಲ್ಲ, ಒಂದ್ ಕೊಟ್ಟು ಇನ್ನೊಂದು ತಗೊಂಡ್ಬತ್ತಾರದಷ್ಟೇ. ಕೊಡದ ಗುಬೆ ಕೊಡಕ್ ನಮ್ಮ ಹತ್ರ ಏನೈತೆ? ಅಜಯ್ ಅವ್ನ ಏನೇನೋ ಹೇಳ್ತಾನೆ, ನೀನ್ ಕೇಳ್ಬೇಡ. ಮಾಲ್ ತಗೊಂಬಂದ್ಮೇಲೆ ನಿಂಗೆ ಗೊತ್ತಾಗತ್ತೆ ಅದೇನು ಅಂತ. ಬರದಾ? ಬಾಯ್ ಅಕ್ಕ. ಅಜ್ಜಿ ಇದೆಂಗೆ ಹೆಂಗಿಲ್ಬಿಟ್ಟ ನೋಡೋ ಸಿಂಗ್ಲಿಕ್ಕ. ಸರ್, ಅನಿಕಾ ಬಗ್ಗೆನಾ? ನಿಮಗೆ ಗೊತ್ತಿಲ್ದಿರೋ ಕೆಲವು ವಿಷಯಗಳನ್ನ ಹೇಳ್ಬಿಟ್ಟು ಹೋಗುಮ ಅಂತ ಬಂದೀವಿ ಸರ್. What the hell? ಹಾಸ್ಪಿಟಲ್ಗೆ ಹೋಗ್ದೇನೆ ಇಷ್ಟೊಂದು ಚಿಗುರ್ಕೊಂಡಿದ್ದಾಳಲ್ಲ ಅಮ್ಮಮ್ಮ. ಇನ್ನು ಟ್ರೀಟ್ಮೆಂಟ್ ಏನಾದ್ರೂ ಕೊಡ್ಸಿದ್ರೆ? ಇನ್ನು ಟ್ರೀಟ್ಮೆಂಟ್ ಆಗ್ತಿದ್ಯಲ್ಲ ಬೇಬಿ. ಆ ಕಮಲಿನ ನೀನು ಸಾಮಾನ್ಯದವಳು ಅಂತ ಅನ್ಕೊಂಡಿದ್ಯಾ? ಹಳ್ಳಿ ಔಷಧಿ ಕೈ ತುಂಬಾ ಇಟ್ಕೊಂಡಿರ್ತಾಳೆ ಬೇಬಿ. ಅಲ್ಲ, ಸಾಯೋ ಹಾಗಾಗಿದ್ದವಳನ್ನ ಒಂದೇ ರಾತ್ರಿಯಲ್ಲಿ ಚೇತರಿಸ್ಕೊಳ್ಳೋ ಹಾಗೆ ಮಾಡಿದಾಳೆ ಅಂದ್ರೆ? ಅಮ್ಮಮ್ಮ, ನೀವ್ ಅವಳನ್ನ ಹೋಗ್ಲಿ, ನನ್ನ ಉರ್ಸ್ಬೇಡಿ. ಸುಮ್ನಿದೆ ಸಾಕು. ಅಯ್ಯೋ, ನಾನು ಅವಳನ್ನ ಹೊಗಳ್ತಿಲ್ಲ, ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಏನೇ ಹೇಳ್ತಿದ್ಯಾ? ಎಲ್ಲವನು ಅಯ್ಯೋ ಅವನ್ ತಿನ್ಕೊಂಡೆ ಹೋದ. ಅದು ಬಿಡು, ಮೊದ್ಲು ನೀನ್ ಹೋಗಿ ತಿಂಡಿ ತಿನ್ನು. ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ಯಾ ನೋಡು. ಕಮಲದಂತ ಕಣ್ಣು ಹೆಂಗಾಗೋಗವೆ ಅಂತ. ಯಾಕೋ ಒಂಥರ ಆಡ್ತಿದ್ಯಲ್ಲ? ಒಂಥರ ಅಂದ್ರ ಲೈಟ್ ಆಗಿ ಖುಷಿಯಾಗಿರಂಗೈತೆ. ಏನಾಯ್ತೆ ನಿಂಗೆ? ಅಯ್ಯ, ಖುಷಿಯಾಗಿರೋದು ತೆಪ್ಪ. ಅಜ್ಜಿ ಹುಷಾರಾದ್ರಲ್ಲ ಅದಕ್ಕೆ. ಏನೋ ನಡೆಸ್ತಾ ಇದ್ಯಾ, ಗೊತ್ತಾಯ್ತೈತೆ. ಗೊತ್ತಾಗ ಸಮಯಕ್ಕೆ ಗೊತ್ತಾಗ್ಲಿ ಬಿಡು. ಈಗ ನೀನ್ ಹೋಗಿ ತಿಂಡಿ ತಿನ್ನು. ಹೋಗ್ ಕಮ್ಲಿ, ಹೋಯ್ತೇವ ಇಲ್ವಾ? ಹೋಗವಿ. ಹಲೋ, ಏನನಿಕಾ ಬಿಸಿ ಇದ್ಯಾ? ಎರಡೆರಡು ಸಲ ಫೋನ್ ಮಾಡ್ಬೇಕಾಯ್ತು. ಏನ್ ವಿಷಯ ಹೇಳಿ. ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಾನು ಹೇಗ್ ಮಾತಾಡ್ತಿದ್ದೀನಿ? ಫೋನ್ ಮಾಡಿರೋ ನೀವು. ವಿಷಯ ಏನು ಅಂದೆ? ಶಂಭು ಇಲ್ಲಿಗೆ ಬಂದಿದ್ದಾನೆ. ಯಾ ಸೊ? ಅವನು ರಿಷಿ ಹತ್ರ ಮಾತಾಡ್ತಿದ್ದಾನೆ. ಐ ಥಿಂಕ್ ಅವ್ನು ನಿನ್ ಬಗ್ಗೆನೇ ಹೇಳಕ್ ಬಂದಿದ್ದಾನೆ ಅಂತ. ನೋಡ್ಕೊಂಡು ನಿಂತಿದ್ಯಾ? ಏನ್ ಪ್ಲಾನು? ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನೀನ್ ಯೋಚನೆ ಮಾಡೋದ್ ನೋಡ್ತಿದ್ರೆ ಸೀದಾ ಹೋಗಿ ಕಾಲಿಂಗ್ ಮೇಲೆ ಒತ್ತು ಡೈರಿ ಕೊಟ್ಟು ಬರಂಗ್ ಕಾಣಿಸ್ತಿದೆ. ಹೌದಲ್ವಾ? ಯಾಕಂತೆ ಇದೇ ಸಲೀಸಾಗಿದೆ. ಅಕ್ಕ, ನಿನ್ ಮಕ ನೋಡಿದ್ರೆ ನೀನೇ ಕಳ್ಳಿ ಅಂತ ಕ್ಯಾಚ್ ಹಾಕೊಂಡ್ಬಿಡ್ತಾರೆ. ಅದು ಕರೆಕ್ಟೇ. ಈಗ ಒಳಗೆ ಹೆಂಗ್ ಹೋಗೋದು? ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಅಕ್ಕ, ಇವ್ನ್ ಪಕ್ಕ ಕಳ್ಳನೆ, ನಮ್ಮ ಹತ್ರನೇ ಬರ್ತಾವನೆ. ಏನ್ ಮಾಡೋಣ ಈಗ? ಸುಮ್ಮನೆ ಮಾತ್ರ ಆಣೆ ಮಾಡಿಸ್ಕೊಂಡಿರೋದಲ್ವಾ? ಅವಳೇನೋ ಸೆಂಟಿಮೆಂಟಲ್ ಫೂಲ್, ಅದನ್ನ ಬಾಧಿಸ್ತಾಳೆ. ಬಟ್ ಶಂಭುನು ಅದನ್ನ ಫಾಲೋ ಮಾಡ್ಬೇಕನ್ನೋದೇನಿಲ್ವಲ್ಲ. ಅವನ್ ಯಾಕೆ ಹೇಳ್ದೆ ಇರ್ತಾನೆ?
ಮುಗೀತು ನಮ್ ಕತೆ. ಬೇಬಿ, ಈ ಹಳ್ಳಿ ಗುಗ್ಗು ದನ ಕಾಯೋನ್ನ ನಾವು ನೆಗ್ಲೆಕ್ಟ್ ಮಾಡ್ಬೇಕಾ ಬೇಬಿ? ಅವಮ್ಮ, ರಿಷಿಗ್ ನಿಜ ಗೊತ್ತಾದ್ರೆ ಮತ್ತೆ ನಂಗೆ ರಿಷಿ ಸಿಗಲ್ಲ. ಪ್ಲೀಸ್ ಅಮ್ಮಮ್ಮ, ಹೆಲ್ಪ್ ಮೀ ಪ್ಲೀಸ್. ಹಲೋ, ಹೇಳಿ ಪ್ರದೀಪ್. ಅಯ್ಯೋ, ಈ ಕಡೆಯಿಂದ ನಾನು ಮಾತಾಡ್ತೀನಿ. ಯಪ್ಪ, ಎಲ್ಲ ಹೋದ್ರು. ಐ, ಲ್ಯಾಪ್ಟಾಪ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಬೇಡ ಬೇಡ, ಇದನ್ನ ಇಟ್ಬಿಟ್ಟು ಬರ್ತಾ ನಿನ್ನ ಕರ್ಕೊಂಡು ಹೋಗ್ತೀನಿ. ಅಜ್ಜಿ ಅಜ್ಜನೂ ನೋಡ್ಕೊಬೇಕು. ಇದನ್ನೆಲ್ಲ ಬಳಸ್ಕೊಂಡು ಅನಿಕಾ ನಿನ್ಮ್ಯಾಕೆ ಅಲ್ಲಲ್ಲ ನಮ್ಯಾಕೆ ದಬ್ಬಾಳಿಕೆ ಮಾಡ್ತಾಳಲ್ಲ, ಅದನ್ನ ಹೇಳ್ದೆ. ಆ ಕಷ್ಟಗಳು ಆದಷ್ಟು ಬಿರ್ನ ಸರಿ ಹೋಯ್ತೈತೆ ಅಂತ. ನಿಂಗೆ ಆಗ ಕೆಲ್ಸ ನೋಡವಿ, ಸುಮ್ಕೆ ಏನೇನೋ ಆಸೆ ಮಾಡಿಕೋಬೇಡ. ಸುಮ್ಕೆ ಏನ್ ಆಸೆ ಮಾಡಿಕೊಂಡಿಲ್ಲ, ದಿಟ್ಟವಾಗ್ಲೂ ಹೇಳ್ತೀವಿ. ಹಂಗಾರ ಏನಿವಾಗ ನಿನ್ ಮಾತಿನ ಅರ್ಥ ನಮ್ ಕಷ್ಟಗಳನ್ನೆಲ್ಲ ದೂರ ಮಾಡೋದಕ್ಕೆ ಅದ್ಯಾವ್ರ ಅವತಾರ ಎತ್ ಬತ್ತಾನ? ಕಮಲಿ, ಅವತಾರ ಎತ್ತಬೇಕಾಗೇನಿಲ್ಲ, ಆಲ್ರೆಡಿ ಬರ್ತವನೆ. ಅನಿಕಾ, ಏ ಅನಿಕಾ, ಸುಮ್ಮನೆ HMT ಹೇಳ್ದಂಗೆ ಯಾವ್ದಾದ್ರೂ ಕೊರಿಯರ್ ಹುಡ್ಗನ ಹತ್ರ ಕೊಟ್ಟು ಕಳಿಸ್ಬೋದಿತ್ತು. ನಾನೇ ಕೊಡ್ತೀನಿ ಅಂತ ಬಿಲ್ಡಪ್ ತಗೊಂಡು ಸುಮ್ಮನೆ ಸಿಕ್ಕಾಕೊಂಡೆ. ಮನೆ ಮೈದಾನ ತರ ಇದ್ರೆ ಹಿಂಗೆ ಆಗೋದು. ಯಾವ್ದು ಎಂಟ್ರಿ ಯಾವ್ದು ಎಕ್ಸಿಟ್ ಒಂದೂ ಗೊತ್ತಾಗಲ್ಲ. ಯಾವ್ದೋ ರೂಮ್ ಇದ್ದಂಗಿದೆ. ಅದಕ್ಕೆ ಕಾರಣ ಇವಳು. ಹೇಳಿ ಕಮಲಿ ಅವರೇ, ಇವಳು ನಿಮ್ಗೆ ಏನೇನೆಲ್ಲ ಹೇಳಿದಾಳೆ? ನನ್ನ ಹತ್ರ ಮಾತಾಡಬಾರ್ದು, ನನ್ನಿಂದ ದೂರ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಈ ಮನೇಲಿ ಜಾಗ ಇಲ್ಲ ಅಂತ ಇವಳು ಹೇಳಿದ್ಲಾ? ರಿಷಿ, ದಿಸ್ ಇಸ್ ನಾಟ್ ಫೇರ್. ನಾವ್ ಯಾಕೆ? ಮುಚ್ಚು ಬಾಯಿ ನೀನು. ನಾನ್ ನಿನ್ ಹತ್ರ ಕೇಳ್ತಿಲ್ಲ, ನನ್ನ ಹೆಂಡತಿ ಹತ್ರ ಕೇಳ್ತಿದ್ದೀನಿ. ಎಲ್ಲ ಗೊತ್ತಿದ್ದು ನೀನ್ ಇಲ್ಲಿಗೆ ಬಂದು ಏನೇನೋ ಮಾತಾಡಿ ನನಗೂ ನಮ್ ಬೇಬಿಗೂ ಬೇಜಾರು ಮಾಡ್ಬೇಡ ರಿಷಿ, ಮಾಡ್ಬೇಡ. ಬೇಬಿ, ಅವನ್ ಏನ್ ಬೇಕಾದ್ರೂ ಹೇಳಿ, ನೀನ್ ಯೋಚನೆ ಮಾಡ್ಬೇಡ. ಓಕೆ, ಕೂಲ್ ಆಗಿರು. ರೀ ಕಾಮಿನಿ ಅವರೇ, ಎಷ್ಟು ನಾಜೂಕಾಗಿ ಒಂಚೂರು ಮರ್ಯಾದೆ ಇಲ್ಲದೆ ಸುಳ್ಳು ಹೇಳ್ತಿದ್ದೀರಲ್ಲ.
ಧ್ವನಿ ಕೇಳಿಸ್ತಲ್ಲ, ಅದಕ್ಕೆ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಎಲ್ಲರೂ ನಿನ್ನ ರಿಷಿ ವಿರುದ್ಧನೇ ನಿಂತಾಗಿದೆ. ಅವ್ರಿಬ್ಬರ ವಿರುದ್ಧ ಮಾತ್ರ ಅಲ್ಲ ಅನ್ಪೂರ್ಣ, ನಮ್ಮಿಬ್ಬರ ವಿರುದ್ಧನೂ ಇದಾಳಲ್ಲ ಇವಳು ಕಾಮಿನಿ ಅಮ್ಮ. ಅವರು ಎಲ್ಲಾರ ಬಾಳನ್ನು ಹಾಳು ಮಾಡಕ್ಕೆ ಇರೋದು ಇವಳು. ಅಯ್ಯ, ಅಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇಬ್ರು ತೆಪ್ಪ ಒಳಗಡೆ ಇರೋದ್ ಬಿಟ್ಟು ಯಾಕಿಂತ ಅವಸ್ಥೆ ನಿಮ್ಗೆ ಅಂತ? ನೀನಿರೋ ಮನೆಯಲ್ಲಿ ನೆಮ್ಮದಿ ಹೇಗೆ ಇರುತ್ತೆ? ರಿಷಿ, ಏನಾಯ್ತಪ್ಪ? ಏನ್ ಸಮಸ್ಯೆ? ಬಿಡು. ಏನಿದೆ ಮುಖ್ಯವಾದ್ದು ನಮಗ್ ಹೇಳ್ದೆ ಹೋಗುವಂಥದ್ದು? ಊರ್ಮಿಳಾಗೂ ಕಾಮಿನಿಗೂ ಫೋನ್ ಮಾಡಿದೆ, ಅವ್ರ ಕಾಲೇ ಪಿಕ್ ಮಾಡ್ತಿಲ್ಲ. ಓಕೆ, ರಿಲ್ಯಾಕ್ಸ್ ತಾರ. ಅದೇನೇ ಇದ್ರೂ ನಮಗಂತೂ ಗೊತ್ತಾಗ್ಲೇಬೇಕಲ್ವಾ? ರಿಷಿ ಬಂದ್ಮೇಲೆ ಅದೇನು ಅಂತ ವಿಚಾರಿಸೋಣ. ಯಾರು? ರಿಷಿನಾ? ಪೊಲೀಸ್ ಸ್ಟೇಷನ್ ಇಂದ. ಹಲೋ, ಪ್ರೂಫಾ? ಅನಿಕಾ, ರಿಷಿ ಏನ್ ಮಾತಾಡ್ತಿದ್ದಾನೆ? ಅಲ್ಲ, ನೀನೇನೋ ಕೊಲೆನೇ ಮಾಡಿರೋ ಅನ್ನೋ ಹಾಗೆ ಪ್ರಶ್ನೆ ಮಾಡ್ತಿದ್ದಾನಲ್ಲ. ಇದನ್ನೆಲ್ಲ ಸಹಿಸ್ಕೊಂಡಿರ್ಬೇಕು ಅನ್ನೋ ಹಣೆ ಬರ ನಿನಗೇನು ಇಲ್ಲ. ವೇಟ್ ಅಮ್ಮಮ್ಮ. ರಿಷಿ, ಏನ್ ಪ್ರೂಫ್? ಪ್ರೂಫ್? ಕಮಲಿ ಅವ್ರ ಫೋನಲ್ಲಿ. ಅವ್ರ ಫೋನ್ನ ನೀನ್ ಕಿತ್ತಿಟ್ಕೊಂಡಿದ್ಯಾ ತಾನೆ? ನೋಡಿದ್ರೆ ಗೊತ್ತಾಗುತ್ತೆ. ಈ ರೇಂಜಿಗೆ ಮಿತ್ಕೋತಾ ಇದ್ದಾಳಲ್ಲ, ನಾನು ಇದೀನಿ. ಕೈಯಲ್ಲಿ ಕೊಳೆ, ಕೆನ್ನೆಯಲ್ಲಿ ಬೇವ್ರು. ಇಲ್ಲ ಅಂತ ಹೇಳ್ಬಿಡು ನೋಡೋಣ. ಅದ್ ಹೆಂಗ್ ಹೇಳ್ತಾಳೆ ಸರ್? ಈಗ್ಲೂ ಕಮಲಿ ಫೋನು ಅವಳ ತವಾನೇ ಐತೆ. ಓ, ಪ್ರತಿ ಸಲ ನಾನು ಕಮಲಿ ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ನಾನು ನಿನ್ನ ಹತ್ರ ಫೋನ್ ಮಾಡಿ ಕೇಳಬೇಕಾಗಿತ್ತು, ರೈಟ್? ಅವತ್ತು ನಾನು ನಿನ್ನ ರೂಮಿಗೆ ಬಂದಿದ್ದೆ. ಕಮಲಿ ಅವರು ಅಳ್ತಾ ಇದ್ರು. ನಾನು ಕರ್ಕೊಂಡು ಹೋಗಿ ಸಮಾಧಾನ ಮಾಡಿದ ಸ್ವಲ್ಪ ಹೊತ್ತಿಗೆ ನೀನು ಬಂದೆ. ಅಲ್ಲಿಂದ ನನ್ನ ಜೊತೆ ಕಮಲಿ ಅವರು ಬೇರೆ ಥರನೇ ನಡ್ಕೊಳಕ್ ಶುರು ಮಾಡಿದ್ರು. ಆ ಸಮಯಕ್ಕೆ ನನಗೆ ಕಮಲಿ ಅವ್ರ ಮೇಲೆ ಕೋಪ ಬಂತು. ನನ್ನ ಮೇಲೆ ಆಣೆ ಮಾಡಿ ಹೇಳಿ, ಇದಕ್ಕೆಲ್ಲ ಕಾರಣ ಅನಿಕಾ ತಾನೆ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಂತ ನಿಂಗೆ ಮತ್ತೆ ಕಮಲಿ ಹೋಗಿ ಕಾರ್ ಕಿ ಕೇಳಿದ್ರೆ ಈಗ ಕೊಡದೆ ಆಟ ಆಡ್ತಿದ್ದಾಳೆ. ಆಟೋ ಕರ್ಕೊಂಡು ಹೋಗಿ ಅಂತ ಬಂದ್ರೆ ಬಾಗಿಲು ಹಾಕಿ ಬಾಗಿಲು ಗಂಟ ನಿಂತಿದ್ಯೇಳು. ನೋ ಅಜ್ಜಿ, ನಾನು ಹಾಗೆಲ್ಲ ಮಾಡಿಲ್ಲ. ಕಮಲಿಗೆ ಸರಿಯಾಗಿ ಕಾರ್ ಓಡ್ಸಕ್ ಬರಲ್ಲ ಅಂತ, ಅದು ಸೇಫ್ ಅಲ್ಲ ಅಂತ ಅಂದೆ ಅಷ್ಟೇ. ಕಮಲಿ ಕಾರ್ ಓಡ್ಸಕ್ ಬರಲ್ಲ, ನಿನಗ್ ಬರುತ್ತೆ ತಾನೆ? ನೀನು ಅಜ್ಜಿನ ಕರ್ಕೊಂಡು ಹೋಗ್ಬೇಕಿತ್ತು. ಈ ಅನಿಕಾಗೆ ನಾನು ಎಷ್ಟು ಸಲ ಚಾನ್ಸ್ ಕೊಟ್ಟಿದ್ದೀನಿ,
ಅವಳು ತಿತ್ಕೋತಾಳೆ ಅಂತ. ಆದ್ರೆ ಅವಳು ಬದಲಾಗೋ ಥರನೇ ಇಲ್ಲ. ನೋ ಅಜ್ಜಿ, ನೀವ್ ನನ್ ಬಗ್ಗೆ ತಪ್ಪಾಗಿ ಅನಿಕಾ ಸಾಕು. ಇನ್ನು ನಿನ್ ಮಾತು ಕೇಳೋದಕ್ಕೆ ಯಾರಿಗೂ ಪೇಷನ್ಸ್ ಇಲ್ಲ. ಅಜ್ಜಿ ಮಾತ್ರ ಅಲ್ಲ, ನಾನು ನಿನ್ನ ನಂಬ್ದೆ, ನಿನ್ ಮಾತನ್ನೆಲ್ಲ ಕೇಳ್ದೆ. ನಿನಗೆ ನಿಜವಾಗ್ಲೂ ನನ್ನ ಕಮಲಿ ಅವ್ರಿಗೆ ವಿಶ್ ಮಾಡ್ತಿದ್ಯಾ ಅನ್ಕೊಂಡೆ, ಆದ್ರೆ ಎಲ್ಲ ಸುಳ್ಳು. ಆ ನಂಬಿಕೆನ ನೀನ್ ಕಳ್ಕೊಂಡ್ಬಿಟ್ಟೆ. ಐ ಆಮ್ ಸೋ ಸಾರಿ ಟು ಸೇ ದಿಸ್, ಬಟ್ ನಿಜ ಇದೆ ಅನಿಕಾ. ನಿನ್ ಪ್ರೀತಿನ ರಿಜೆಕ್ಟ್ ಮಾಡಿ ನಿನ್ಗೆ ಹರ್ಟ್ ಮಾಡಿದೀನಿ, ಐ ಅಗ್ರಿ. ಆದ್ರೆ ಸುಳ್ಳು ಹೇಳಿ ನಿನ್ಗೆ ಯಾವತ್ತೂ ನಾನು ಮೋಸ ಮಾಡಿಲ್ಲ. ಆದ್ರೆ ನೀನ್ ನನಗೆ ಮೋಸ ಮಾಡಿದ್ಯಾ? ಅವತ್ತೇನಂದ? ನಾನು ನೀನು ಇನ್ಮೇಲೆ ಫ್ರೆಂಡ್ಸ್ ಆಗೇ ಇರೋಣ, ನೀನ್ ಕಮಲಿ ಅವ್ರ ಜೊತೆ ಒಟ್ಟಿಗೆ ಇರು ಅಂತ ಹೇಳ್ದವಳು ನೀನು. ಈಗ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕಮಲಿ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ಯಾ. ಇದನ್ ಯಾವತ್ತೂ ಕ್ಷಮಿಸಕ್ಕಾಗಲ್ಲ ಅನಿಕಾ. ಐ ಕಾಂಟ್ ಫರ್ಗಿವ್ ಯು. ಸತ್ತರಿಕೆ ಡೈರಿ ಇಟ್ ಬರಕ್ ಹೋದ್ಲಾ ಇಲ್ಲ ಅಪ್ಪಾಲೆ ತಿಪ್ಪಾಲೆ ಆಡ್ ಬರಕ್ ಹೋದ್ಲಾ ಗೊತ್ತಾಗ್ಲಿಲ್ವೇ? ಯಾರಿಗಾದ್ರೂ ಅನುಮಾನ ಬಂದ್ರೆ ಅಪ್ಪೋ ಪೊಲೀಸ್ ಕೈಲಿ ನಾನು ಅದೇ ತಿನ್ನಕ್ ರೆಡಿ ಇಲ್ಲಪ್ಪ. ಫೋನ್ ಮಾಡೋಣ. ಐ ಲವ್ ಯು ಕಮಲಿ ಅವರೇ. ನಿಮ್ ಕಷ್ಟ ಸಂಕಟ ಅರ್ಥ ಆಗುತ್ತೆ ನನಗೆ. ಇನ್ಮೇಲೆ ಯಾವುದೇ ತೊಂದರೆ ಇರಲ್ಲ. ನೋಡನಿಕಾ, ನಾನಂದ್ರೆ ನೀನ್ ಇಷ್ಟಪಡೋದೇ ಆದ್ರೆ, ನಾನು ಖುಷಿಯಾಗಿರ್ಬೇಕು ಅಂತ ನೀನ್ ಬಯಸೋದೇ ಆದ್ರೆ, ಕಮಲಿ ಅವರು ಖುಷಿಯಾಗಿರ್ಬೇಕು. ಇವ್ರನ್ನ ನೀನ್ ನೋಯಿಸಿದ್ರೆ ನಾನು ಯಾವತ್ತೂ ಸಂತೋಷವಾಗಿರೋದಕ್ಕಾಗಲ್ಲ. ಹುಡುಗಿನ ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹಿಂಗ್ ಇವ್ರು ಇಲ್ಲಿರೋದು ಬೇಡ. ಏನ್ ಹೇಳ್ತಾ ಇದ್ದೀಯ ರಿಷಿ? ನಾನು ಕಮಲಿ ಅವರು ಮದುವೆ ಆಗ್ತಿದ್ದೀವಿ. ಇನ್ನೊಂದು ವಾರದಲ್ಲಿ ನನ್ನ ಮತ್ತೆ ಕಮಲಿ ಅವರ ಮದುವೆ ದೇವಸ್ಥಾನದಲ್ಲಿ. ತಮಾಷೆ ಮಾಡ್ಬಿಡಿ ರಮೇಶ್, ನನ್ಗೆ ಆ ವಾಚೇ ಬೇಕು. ಕದ್ದಿರೋರು ನಂಗೆ ಪರಿಚಯ ಇದ್ದಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಾದ್ರೂ ತಂದು ಕೊಡ್ತಿದ್ದೆ. ಓಕೆ ಸಾರಿ, ಕೋಪ ಮಾಡ್ಕೋಬೇಡ. ಆ್ಯಕ್ಚುಲಿ ಈಗ ಬ್ಯಾಗ್ ಹುಡ್ಕೋದು ಅಂದರೆ ಕ್ವೈಟ್ ಇಂಪಾಸಿಬಲ್. ಆದರೆ ಆ ಹುಡುಗಿ ವಾಯ್ಸು ಮುಖ ಎಲ್ಲೂ ಪರಿಚಯ ಇದ್ದ ಹಾಗೆ ಇದೆಯಪ್ಪ. ನಾನು ಅಪ್ಸೆಟ್ ಆಗಿರುವಾಗಲೇ ನೀವು ಹೀಗೆಲ್ಲ ಮಾತಾಡ್ಬೇಕಾ? ನಿಮ್ಮ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಅಯ್ಯೋ ತಾರೋ ನಾನು ಸೀರಿಯಸ್ ಆಗಿ ಹೇಳಿದ್ದು. ಹೊರಗಡೆ ಹೋಗ್ತಿದ್ದಂಗೆ ನಿನ್ ಬುದ್ಧಿ ಚೇಂಜ್ ಮಾಡ್ಬಿಟ್ಟಾ? ಸಂಭಾಷಕ ಎಲ್ಲಿ ಸಾಧು ಆಗೋದು ಅಂತ ಭಯ ಆಗೋಗಿತ್ತು. ಇದು ನಮ್ಮ ಅಂಬಿ ಅಕ್ಕ ಅಂದ್ರೆ. ಲೇ ಚಮ್ಕೆ, ಇಲ್ಲೊಂದು ಬೆಡ್ ಇದೆ ಕಣೋ, ಸಖತ್ತಾಗಿದೆ. ಇದನ್ನ ಹೆಂಗಾನ ಮಾಡಿ ಎತ್ತಾಕೊಂಡು ಹೋಗ್ಬೇಕು. ಒಂದ್ ಪೌಂಡ್ ಬ್ರೆಡ್ ಆದ್ರೆ ಹೆಂಗೋ ಎತ್ಕೊಂಡ್ ಬರ್ಬೋದು. ಒಂದು ಬೆಡ್ ಹೆಂಗಕ್ಕ ಎತ್ಕೊಂಡ್ ಬರೋದು? ಬರ್ಬೋದು ಕಣೋ. ಇದನ್ನ ಹೆಂಗಾರು ಮಾಡಿ ಇಲ್ಲಿಂದ ಟೆರೆಸ್ಗೆ ಎತ್ಕೊಂಡೋದ್ರೆ ಅಲ್ಲಿಂದ ಎತ್ ಬಿಸಾಕಿ ನಮ್ ಗಾಡಿಗೆ ಹಾಕೋಬಹುದು. ಅಲ್ಲಿವರೆಗೂ ಆ ಮನೆಯವ್ರು ಸ್ಯಾನಿಟೈಸರ್ ಹಾಕೊಂಡ್ ಕೈ ತಿಕ್ಕೊಂತಿರ್ತಾರ. ಸುಮ್ನೆ ಡೈರಿ ಬಿಸಾಕ್ಬಿಟ್ ಬಾ. ಬೆಡ್ ಬೇಕು ಅಂದ್ರೆ ಬೆಡ್ ಅಂಗಡಿಗೆ ಹೋಗಿ ಲ್ಯಾಪ್ಟಾಪ್ ಇಸ್ಕೊಂಬರೋಣ. ರಚನಾ,
ಕಮಲಿ, ಅದೃಷ್ಟ ಅಕಸ್ಮಾತಾಗಿ ಬರ್ತದೆ ಅಂತಾರಲ್ಲ, ಇದೇ ಕಣವಿ ಅದು. ಕಂಗ್ರ್ಯಾಚುಲೇಷನ್. ಇನ್ಯಾಕೆ, ನಿಂಗೆ ಯಾವ ಕಷ್ಟನೂ ಇರಕ್ಕಿಲ್ಲ. ಮದುವೆನು ಸಂಭ್ರಮದಿಂದ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದೇ ಚಿಂತೆ ಅಷ್ಟೇ. ನಿಜ ರಿಷಿ, ನಮ್ಮ ಕಮಲಿಗೆ ನೀನೇ ಸರಿಯಾದ ಹುಡುಗ. ನಾವಾಗ ಎಷ್ಟೇ ಹುಡುಕಿದ್ರು ನಿನ್ನಂತ ಹುಡುಗ ನಮ್ಗೆ ಸಿಗ್ತಾ ಇರ್ಲಿಲ್ಲ. ನಿನ್ನ ನಿರ್ಧಾರದಲ್ಲಿ ಯಾವ ತಪ್ಪು ಇಲ್ಲ. ಹಾಗಾದ್ರೆ ನಿಮ್ಮಿಬ್ರಿಗೂ ಒಪ್ಪಿಗೆ ಇದೆ ಅಲ್ವಾ? ನಿಮ್ಮ ಮೊಮ್ಮಗಳನ್ನ ಮದುವೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತೀರಲ್ವಾ? ನಮಗೆ ಕಮಲಿ ಸಂತೋಷನೇ ಮುಖ್ಯ. ನಿನ್ನ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು ರಿಷಿ. ನೀನು ಕಮಲಿ 100 ಕಾಲ ಚೆನ್ನಾಗಿರ್ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ನಮ್ಮ ಆಶೀರ್ವಾದ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. ಏನು ಕೈ ಮೀರಿ ಹೋಗಿಲ್ಲ. ನನ್ನ ಮಾತು ಕೇಳು ಪ್ಲೀಸ್. ಬಾಗಿಲು ತೆಗಿ. ಬೇಬಿ ಬೇಬಿ ನೋಡು, ದುಡ್ಕಿ ಯಾವ ನಿರ್ಧಾರನೂ ತಗೊಳ್ಳೋ ಸಮಯ ಅಲ್ಲ ಇದು. ಪ್ಲೀಸ್ ಬೇಬಿ, ನನ್ನ ಮಾತು ಕೇಳು. ಬಾಗಿಲು ತೆಗಿ. ರಚನಾ, ರಚನಾ ಎಲ್ಲೂ ಹೋದ್ಲಿ ಇವಳು? ಇಷ್ಟು ಬೇಗ ಯೂಶಲಿ ಎಲ್ಲೂ ಹೋಗಲ್ವಲ್ಲ. ಹಾಗೆ ಮದ್ವೆ ಹೆಂಗೆ ಸರ್? ಎಂತ ಪರಿಸ್ಥಿತಿ? ನೀವೇ ನೋಡ್ತಾ ಇದ್ದೀರಾ ಅಜ್ಜಿ ತಾತಯ್ಯ ಹೆಂಗವ್ರೆ ಅಂತ. ಇನ್ನು ಅಪ್ಪ ಹಿಂಗ್ ನೋಡಿದ್ರೆ ಹುಷಾರಿಲ್ಲ. ದಿನ ದಿನ ಸೊರಗ್ತಾವ್ರೆ. ಅವ್ರಿಗೆ ಹುಚ್ಚು ಅಂತೆಲ್ಲ ಹೇಳ್ತಾವ್ರೆ ಸರ್. ಇವ್ರನ್ನೆಲ್ಲ ಬಿಟ್ಟು ನನ್ ಮದ್ವೆ ಹೆಂಗಾಗ್ಲಿ ಸರ್? ನೀವಿದನ್ನೆಲ್ಲ ಸಮಸ್ಯೆ ಅಂತ ಕರೆಯೋ ಹಾಗಿದ್ರೆ ಈ ಸಮಸ್ಯೆಗೆಲ್ಲ ಪರಿಹಾರನೇ ನಮ್ಮ ಮದುವೆ ಕಮಲಿ ಅವರೇ. ಇಲ್ಲ ಸರ್, ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ಬಿಟ್ಬಿಡಿ ಸರ್. ನಾನು ಇಲ್ಲೇ ಇವ್ರನ್ನ ನೋಡ್ಕೊಂಡು ಇದ್ಬಿಡ್ತೀನಿ. ಅತ್ತಿಗೆ ಆಟ ಆಡ್ಬೇಡಿ. ಖಾಲಿ ಬೌಲು ಖಾಲಿ ಲೋಟ ಇಟ್ಟು ಹೋಗಿದಿರಲ್ಲ. ಬಕಾಸುರಿ, ಎಲ್ಲ ಒಂದೇ ಬಾಯಿ ತಿನ್ಬಿಟ್ಟು ಈ ಖಾಲಿ ಬೌಲ್ ಅಂತೀಯಾ? ಅತ್ತಿಗೆ ಯಾಕೆ ಕೂಗ್ತೀಯಾ? ಇನ್ನೊಂದ್ ಸ್ವಲ್ಪ ಬೇಕಾ? ಅಯ್ಯೋ, ಇದನ್ನ ನಾನು ತಿಂದಿಲ್ಲ. ಮತ್ತಿನ್ಯಾರೋ? ಅಯ್ಯೋ, ನಾನ್ ನೋಡ್ದಾಗ ಹೀಗೆ ಇತ್ತು. ನೀವೇ ಹೀಗಿಟ್ಟೋಗಿರೋದು. ನಾನ್ ಹೀಗಿಟ್ಟೋಗೋದಕ್ಕೆ ನನ್ಗೇನ್ ಹುಚ್ಚ? ಅತ್ತಿಗೆ ಪ್ಲೀಸ್ ಆಟ ಆಡ್ಬೇಡಿ, ನಂಗೆ ಹಶ್ವಾಗ್ತಾ ಇದೆ. ನಿಜವಾಗ್ಲೂ ಇಲ್ಲ ರಚನಾ, ನಾನ್ ಯಾಕೆ ಹೀಗ್ ಮಾಡ್ಲಿ? ಸರಿ, ಈಗ ಲಾಜಿಕ್ ಹುಡ್ಕೋ ಮೂಡಲ್ಲಂತೂ ನಾನಿಲ್ಲ. ನಂಗೆ ತುಂಬಾನೇ ಹಶ್ವಾಗ್ತಾ ಇದೆ. ಫಸ್ಟ್ ತಿಂಡಿ ಕೊಡಿ ಬನ್ನಿ. ಸರಿ ಬಾ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದೀವಿ ತಾನೆ, ಅರ್ಥ ಮಾಡ್ಕೋ. ನೋಡು, ನೀನ್ ಹೀಗೆಲ್ಲ ಮಾತಾಡ್ಬೇಡ, ಭಯ ಆಗುತ್ತೆ. ಬೇಬಿ ನೋಡು, ಇಡೀ ಮನೆ ನಿನ್ ಕಂಟ್ರೋಲಿಗೆ ಬಂತಲ್ಲ. ರಿಷಿ ಮಾತ್ರ ಕೈ ಜಾರ್ ಹೋಗ್ತಿದ್ದಾನೆ. ಏನ್ ಮಾಡಕ್ಕಾಗುತ್ತೆ? ಸಮಾಧಾನ ಮಾಡ್ಕೋ. ಅಲ್ವಾ? ಋಷಿ ಕೈ ಜಾರ್ ಹೋಗ್ತಿದ್ದಾನೆ, ನಾವ್ ಏನು ಮಾಡಕ್ಕಾಗಲ್ಲ ಅಲ್ವಾ? ಯು ಆರ್ ರೈಟ್ ಮಾಮ್. ಏನ್ ಪ್ರಯೋಜನ ಇಲ್ಲ. ಎಸ್ ಬೇಬಿ, ಎಸ್. ಋಷಿ ನನ್ನವನು. ಅವನು ಅವಳನ್ನ ಮದ್ವೆ ಆಗಕ್ಕೆ ನಾನ್ ಬಿಡಲ್ಲ. ಹೇಗ್ ಬೇಬಿ? ಅವನಾಗೆ ಕಮಲಿನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದಾನಲ್ಲ. ಹೇಗಂತ ನಂಗೆ ಗೊತ್ತಿಲ್ಲ ಮಾಮ್. ಬಟ್ ಋಷಿ ನನಗ್ ಮಾತ್ರ ಸ್ವಂತ. ಡೈರಿ ಇಡಕ್ ಬಂದು ಇವತ್ತೊಂದು ದಿನ ನನ್ನ ಡೈರಿಲೇ ಭರ್ಜರಿ ಆಗಂಗಿದೆ. ಬಂದಿದ್ದಕ್ಕೆ ಒಳ್ಳೆ ತಿಂಡಿನೂ ಸಿಕ್ತು, ಭರ್ಜರಿಯಾಗಿ ಹೊಟ್ಟೆನೂ ತುಂಬಿತು. ಇಲ್ಲೇ ಹಿಂಗೆ ಇದ್ರೆ ಇನ್ನು ಜೀರ್ಣ ಮಾಡಿಸ್ಬಿಡ್ತಾರೆ. ಅದಕ್ಕೂ ಮುಂಚೆ ಡೈರಿ ನಿಂತ್ಬಿಟ್ಟು ಹೋಗ್ಬಿಡೋದು ಬೆಸ್ಟ್.
ಇದೇನಿದು ಓಪನ್ ಆಗ್ತಿಲ್ಲ. ಆಚೆಯಿಂದ ಏನಾದ್ರು ಲಾಕ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರಾ? ಹೋಗ್ತಾರಿಕೆ ನನ್ನ ಮೇಲೆ ಆಣೆ. ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಬಾಯ್, ಸಿ ಯು. ಅದು ನೆಕ್ಸ್ಟ್ ವೀಕೆ ಮದುವೆ ಅಂತ ರಿಷಿ ಹೇಳ್ತಿದ್ದಾನಲ್ಲ, ಇರೋದು ಒಂದೇ ವಾರ. 1 week 7 days ಇದೆಯಲ್ಲ ಮಾಮ್, ಅಷ್ಟೇ ಸಾಕು.